ನಾನಿವತ್ತು ಕೇರಳದ ಬೈತೂರ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಕೇರಳದಲ್ಲಿ ಹಲವಾರು ವಿಶೇಷತೆ ಇದೆ. ಅದರಲ್ಲಿ ನನಗೆ ಕೇರಳದ ಟೀ ಅಂದ್ರೆ ತುಂಬಾನೇ ಇಷ್ಟ. ತುಂಬಾನೇ ಚೆನ್ನಾಗಿರೋ ಟೀ ಸಿಗುತ್ತೆ ಇಲ್ಲಿ. ಕೇರಳದ ಬೈತೂರ್ ಅನ್ನೋ ಒಂದು ಜಾಗದಲ್ಲಿ ಕೊಡಗು ಮತ್ತೆ ಕೇರಳದವರು ಸೇರಿ ಒಂದು ದೇವರ ಕಾರ್ಯ ಮಾಡ್ತಾರೆ. ಅದಕ್ಕೆ ದೇವರ ದರ್ಶನಕ್ಕೆ ಅಂತ ನಾನಿವತ್ತು ಬೈತೂರ್ ದೇವಸ್ಥಾನಕ್ಕೆ ಬಂದಿದ್ದೀನಿ. ಪ್ರತಿ ವರ್ಷ ಬೈತೂರಿನಲ್ಲಿ ಈ ದೇವರ ಕಾರ್ಯನ ತುಂಬಾನೇ ಅದ್ದೂರಿಯಾಗಿ ನಡೆಸ್ತಾರೆ. ಹಾಗೇನೆ ಬೇರೆ ಬೇರೆ ಜಾಗಗಳಿಂದ ಕೂಡ ಜನರು ಇಲ್ಲಿ ನಂಬಿಕೆ ಇಟ್ಟು ದೇವರ ದರ್ಶನಕ್ಕೋಸ್ಕರ ಬರ್ತಾರೆ. ಇಲ್ಲಿ ಸುಮಾರು 15 ದಿನಗಳವರೆಗೆ ದೇವರ ಕಾರ್ಯ ನಡೆಯುತ್ತೆ. ಅದರಲ್ಲಿ ಮುಖ್ಯವಾಗಿ ಕೊನೆಯ 2 ದಿನಗಳಲ್ಲಿ ಒಂದು ದಿನ ಕೇರಳದವರು ದೇವರ ಕಾರ್ಯವನ್ನ ನಡೆಸಿಕೊಟ್ರೆ, ಇನ್ನೊಂದು ದಿನ ಕೊಡಗಿನಿಂದ ಕೊಡವ ಜನಾಂಗದವರು ಇಲ್ಲಿ ಬಂದು ದೇವರ ಕಾರ್ಯ ನಡೆಸಿಕೊಡ್ತಾರೆ. ಕೊಡಗಿನಲ್ಲಿ ನಾವು ದೈವ ಹಾಗೆ ಭೂತಾರಾಧನೆಯನ್ನ ತುಂಬಾನೇ ನಂಬ್ತೀವಿ. ಹಾಗೇನೆ ದೇವಸ್ಥಾನಗಳಲ್ಲಿ ದೇವರ ಕಾರ್ಯ ಆಗುವಾಗ ದೇವರ ಆದಿ ಸ್ಥಳಗಳಲ್ಲಿ ಕುಟುಂಬದ ದೇವರು ಮನುಷ್ಯನ ದೇಹದ ಮೇಲೆ ಬಂದು ದೈವ ರೂಪದಲ್ಲಿ ಆಶೀರ್ವಾದ ಕೊಡೋದನ್ನ ನಾವು ಇಲ್ಲಿ ನೋಡ್ಬೋದು. ನಮ್ಮ ಕಡೆ ಈ ಹಬ್ಬನ ಅದ್ಭುತ ನಡೆಯೋ ಹಬ್ಬ ಅಂತ ಕೂಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಕುಟುಂಬದ ಯಾವ ವ್ಯಕ್ತಿಯ ಮೇಲೆ ದೇವರು ಬರುತ್ತೋ ಅವರು ಇಂದಿನ ದಿನ ಈ ದೇವಸ್ಥಾನಕ್ಕೆ ಬಂದು ಅವರವರ ಕುಟುಂಬದ ಆಯುಧಗಳನ್ನ ಈ ದೇವಸ್ಥಾನದಲ್ಲಿ ಒಂದು ಜಾಗದಲ್ಲಿ ಇಟ್ಟಿರ್ತಾರೆ. ಹಬ್ಬದ ದಿನ ಬೆಳಿಗ್ಗೆ ದೇವಸ್ಥಾನದ ನದಿಯಲ್ಲಿ ಸ್ನಾನ ಮಾಡಿ ಕುಟುಂಬದ ಯಾವ ವ್ಯಕ್ತಿಯ ಮೇಲೆ ದೇವರು ಬರುತ್ತೋ ಅವರು 500ಕ್ಕೂ ಹೆಚ್ಚು ಆಯುಧಗಳನ್ನ ಇಟ್ಟಿರುವಂತಹ ಜಾಗದಲ್ಲಿ ದೇವರು ಬಂದ ತಕ್ಷಣ ಅವರ ಆಯುಧವನ್ನು ಸರಿಯಾಗಿ ಹುಡುಕಿ ತಗೊಳ್ತಾರೆ. ಈ ಎಕ್ಸ್ಪೀರಿಯನ್ಸ್ ಅಂತೂ ದೇವಸ್ಥಾನಕ್ಕೆ ಬಂದು ನೋಡಿದ್ರೇನೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ನೀವು ಕೂಡ ದೈವ ಭೂತಾರಾಧನೆಯನ್ನ ನಂಬೋರಾಗಿದ್ರೆ ವರ್ಷಕ್ಕೊಂದ್ಸತಿ ನಡೆಯೋ ಬೈತೂರು ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದನ ತಗೋಬಹುದು. ಹಾಗೇನೆ ನಾನು ಕೂಡ ನಮ್ಮ ಕುಟುಂಬದ ದೇವರ ಹತ್ರ ಆಶೀರ್ವಾದ ತಗೊಂಡು ನಾನು ಹೊರಟೆ ಮನೆಗೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ದೇವಸ್ಥಾನದ ಹಾಗೇನೆ ಈ ಹಬ್ಬದ ಇತಿಹಾಸ ನಿಮ್ಗೇನಾದ್ರೂ ಗೊತ್ತಿದ್ರೆ ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಅಕೌಂಟ್ನ ಫಾಲೋ ಮಾಡೋದು ಮರಿತಾ ಇದ್ದೀರಾ, ಅಕೌಂಟ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.